ಕೃಷಿ ಚಟುವಟಿಕೆಯ ಒಂದು ಪ್ರಮುಖ ಭಾಗವಾಗಿರುವ ಕೋಳಿ ಸಾಕಾಣಿಕೆ ಇಂದು ಕರ್ನಾಟಕದ ಅತ್ಯಂತ ಪ್ರಮುಖ ವೃತ್ತಿಗಳಲ್ಲಿ ಒಂದು. 2 ದಶಕಗಳ ಹಿಂದೆ ಸಣ್ಣ ಪ್ರಮಾಣದ ವೃತ್ತಿಯಾಗಿದ್ದ ಕೋಳಿ ಸಾಕಾಣಿಕೆ ಇಂದು ಗಮನಾರ್ಹವಾದ ವ್ಯಾವಹಾರಿಕ ಲಾಭವನ್ನು ನೀಡುವ ವೃತ್ತಿಯಾಗಿ ಬೆಳೆದು ನಿಂತಿದೆ. ಕರ್ನಾಟಕದಲ್ಲಿ ಪ್ರತಿ ವರ್ಷ ಅಂದಾಜು 480 ಕೋಟಿ ಕೋಳಿ ಮೊಟ್ಟೆಗಳು ಮತ್ತು 50 ಕೋಟಿ ಕಿಲೋ ಕೋಳಿ ಮಾಂಸ ಉತ್ಪಾದನೆಯಾಗುತ್ತಿದೆ. ಕರ್ನಾಟಕದ ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿಗೆ ಕೋಳಿ ಸಾಕಾಣಿಕೆ ನೀಡುತ್ತಿರುವ ಕೊಡುಗೆ ಅಪಾರ. ಪ್ರಮುಖವಾಗಿ ರಾಜ್ಯದ ರೈತರ ಬದುಕು ಹಸನಾಗಲು ಕೋಳಿ ಸಾಕಾಣಿಕೆ ಗಣನೀಯ ಪಾತ್ರ ವಹಿಸಿದೆ. ಕರ್ನಾಟಕದಾದ್ಯಂತ ಸುಮಾರು 23 ಲಕ್ಷ ಎಕರೆ ಭೂಪ್ರದೇಶದಲ್ಲಿ ಅಂದಾಜು 33 ಲಕ್ಷ ಟನ್ ಮೆಕ್ಕೆಜೋಳ ಬೆಳೆಯಲಾಗುತ್ತಿದೆ. ಸುಮಾರು 24 ಲಕ್ಷ ಜನರು ಈ ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ. ರಾಜ್ಯದಲ್ಲಿ ಬೆಳೆಯುವ ಸುಮಾರು 60% ಮೆಕ್ಕೆಜೋಳವನ್ನು, ಅಂದರೆ ಸುಮಾರು 20 ಲಕ್ಷ ಟನ್ ಮೆಕ್ಕೆಜೋಳವನ್ನು ಕೋಳಿಗಳ ಆಹಾರ ತಯಾರಿಕೆಯಲ್ಲಿ ಬಳಸಲಾಗುತ್ತಿದೆ. ಅದೇ ರೀತಿ ರಾಜ್ಯದ ಸುಮಾರು 8 ಲಕ್ಷ ಎಕರೆ ಭೂಪ್ರದೇಶದಲ್ಲಿ ಅಂದಾಜು 3.5 ಲಕ್ಷ ಟನ್ ಸೋಯಾ ಬೀಜ ಬೆಳೆಯಲಾಗುತ್ತಿದೆ. ರಾಜ್ಯದಲ್ಲಿ ಬೆಳೆಯುವ ಸುಮಾರು 30% ಸೋಯಾ ಬೀಜವನ್ನು, ಅಂದರೆ ಸುಮಾರು 1 ಲಕ್ಷ ಟನ್ ಸೋಯಾ ಬೀಜವನ್ನು ಕೋಳಿಗಳ ಆಹಾರ ತಯಾರಿಕೆಯಲ್ಲಿ ಬಳಸಲಾಗುತ್ತಿದೆ. ಇವುಗಳ ಪರಿಣಾಮ ರೈತರು ಬೆಳೆದ ಬೆಳೆಗೆ ಸೂಕ್ತ ಮಾರುಕಟ್ಟೆ ಲಭ್ಯವಾಗಿ ಉತ್ತಮ ಆದಾಯ ದೊರಕಿ ರೈತರ ಆರ್ಥಿಕ ಸ್ಥಿತಿ ಗಣನೀಯವಾಗಿ ಸುಧಾರಿಸಿದೆ. 5-6 ವರ್ಷದ ಹಿಂದೆ ಈ ಜೋಳಕ್ಕೆ ಉತ್ತಮವಾದ ಒಂದು ಬೆಲೆ ಸಿಗ್ತಾ ಇರಲಿಲ್ಲ. ಈಗ ಜೋಳಕ್ಕೆ ಒಂದು ಉತ್ತಮವಾದ ಬೆಲೆ ಸಿಕ್ಕಿದೆ. ಕಾರಣ ಕೋಳಿ ಸಾಕಾಣಿಕೆದಾರರು ಹೆಚ್ಚಾಗಿರೋದ್ರಿಂದ ಈ ಜೋಳಕ್ಕೆ ಒಂದು ಉತ್ತಮವಾದ ಬೆಲೆ ಸಿಗ್ತಾ ಇದೆ. ಕೋಳಿ ಸಾಕಾಣಿಕಾ ಕೇಂದ್ರಗಳು ಜೈವಿಕ ಗೊಬ್ಬರವನ್ನು ಸಹ ತಯಾರು ಮಾಡುತ್ತಿದ್ದು, ಇವು ಕೃಷಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಲು ನೆರವಾಗಿವೆ. ಜೈವಿಕ ಗೊಬ್ಬರದ ಬಳಕೆಯಿಂದ ರಾಸಾಯನಿಕ ಗೊಬ್ಬರಗಳ ಉತ್ಪತ್ತಿ ಕಡಿಮೆಯಾಗುತ್ತದೆ. ಹೀಗಾದಾಗ ರಾಸಾಯನಿಕ ಗೊಬ್ಬರ ಉತ್ಪಾದನೆಯಲ್ಲಿ ಬಳಕೆಯಾಗುವ ತೈಲ ಉತ್ಪನ್ನಗಳ ಆಮದು ಕಡಿಮೆಯಾಗಿ ವಿದೇಶಿ ವಿನಿಮಯದ ಉಳಿತಾಯವಾಗುತ್ತದೆ. ರಾಜ್ಯದ ಬೃಹತ್ ಕೋಳಿ ಸಾಕಾಣಿಕಾ ಕೇಂದ್ರಗಳು ರೈತರ ಶ್ರೇಯೋಭಿವೃದ್ಧಿಗಾಗಿ ವಿನೂತನ ಒಪ್ಪಂದ ಆಧಾರಿತ ಸ್ವಯಂ ಉದ್ಯೋಗ ಯೋಜನೆ ಆರಂಭಿಸಿದ್ದು, ಇದರ ಉಪಯೋಗವನ್ನು ಬೃಹತ್ ಪ್ರಮಾಣದ ರೈತರು ಪಡೆಯುತ್ತಿದ್ದಾರೆ. ಈ ಯೋಜನೆಯಡಿ ರೈತರಿಗೆ ಕೋಳಿ ಸಾಕಾಣಿಕೆಗೆ ಬೇಕಾದ ಮೂಲ ಪರಿಕರಗಳನ್ನು ಬೃಹತ್ ಕೋಳಿ ಸಾಕಾಣಿಕಾ ಕೇಂದ್ರಗಳು ಒದಗಿಸುತ್ತವೆ. ಈ ಪರಿಕರಗಳ ಸಹಾಯದಿಂದ ರೈತನ ಇಡೀ ಕುಟುಂಬ ಕೋಳಿ ಸಾಕಾಣಿಕೆಯಲ್ಲಿ ತೊಡಗಿಕೊಳ್ಳುತ್ತದೆ. ಸಾಕಾಣಿಕೆಯ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಗುಣಮಟ್ಟದ ಆಧಾರದ ಮೇಲೆ ಕೋಳಿ ಸಾಕಾಣಿಕಾ ವೆಚ್ಚವನ್ನು ಅವರಿಗೆ ನೀಡಲಾಗುತ್ತದೆ. ಇದರಿಂದ ರೈತರಿಗೆ ತಮ್ಮ ಮೂಲ ಆದಾಯದ ಜೊತೆಗೆ ಹೆಚ್ಚುವರಿ ಆದಾಯ ದೊರಕುತ್ತದೆ ಹಾಗೂ ಈ ಆದಾಯವು ನಿಶ್ಚಿತ ಆದಾಯವಾಗಿರುತ್ತದೆ. ನಮ್ಮದೊಂದು ಈ ಪ್ಲಾಟಲ್ಲಿ ನಂದೊಂದು ಚಿಕ್ಕದೊಂದು ಫಾರಮ್ ಇದೆ. ಒಂದು 8ರಿಂದ 10 ಸಾವಿರ ಕೋಳಿ ಬೆಳಿತೀನಿ. ಅದರಲ್ಲಿ ನನಗೆ ಎಲ್ಲ ಖರ್ಚೆಲ್ಲ ಹೋಗ್ತಾ ನನಗೂ ಸುಮಾರು ಒಂದು 70ರಿಂದ 80 ಸಾವಿರ ನಮಗೆ 2.5-3 ತಿಂಗಳೊಳಗಡೆ ನಮಗೆ ಅಷ್ಟು ಸಿಗುತ್ತೆ. ನಮ್ಮ ಸಂಸಾರ ಚೆನ್ನಾಗಿ ಸುಖವಾಗಿ ಅದೀವಿ. ಅಪಾರ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿ ಕೋಳಿ ಸಾಕಾಣಿಕೆಯು ರಾಜ್ಯಕ್ಕೆ ನೀಡಿದ ಇನ್ನೊಂದು ಗಣನೀಯ ಕೊಡುಗೆ. ರಾಜ್ಯದಲ್ಲಿ ಬೃಹತ್ ಪ್ರಮಾಣದಲ್ಲಿ ಬೆಳೆದು ನಿಂತಿರುವ ಉದ್ಯಮವು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಲಕ್ಷಾಂತರ ಉದ್ಯೋಗ ಸೃಷ್ಟಿಗೆ ಕಾರಣವಾಗಿದೆ. ರಾಜ್ಯದ ಸುಮಾರು 50 ಲಕ್ಷ ಜನ ಕೋಳಿ ಸಾಕಾಣಿಕೆಯ ಮೇಲೆ ಅವಲಂಬಿತರಾಗಿದ್ದಾರೆ. ಮಾರಾಟ, ಸಾಗಾಣಿಕೆ, ವಿತರಣೆ, ಸಂಸ್ಕರಣೆ ಮುಂತಾದ ಪ್ರಕ್ರಿಯೆಗಳಲ್ಲಿ ಸಹ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಬೃಹತ್ ಪ್ರಮಾಣದ ಉದ್ಯೋಗ ಸೃಷ್ಟಿಯಾಗಿದೆ. ಕೋಳಿ ಸಾಕಾಣಿಕೆಯ ಇನ್ನೊಂದು ಪ್ರಮುಖ ವಿಶೇಷತೆಯೆಂದರೆ ಗ್ರಾಮೀಣ ಪ್ರದೇಶದ ಅನಕ್ಷರಸ್ಥರಿಗೆ ಮತ್ತು ಕಡಿಮೆ ವಿದ್ಯಾಭ್ಯಾಸ ಮಾಡಿದವರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿರುವುದು. ಜೊತೆಗೆ ಐಟಿಐ ಮತ್ತು ಪಾಲಿಟೆಕ್ನಿಕ್ ಪದವೀಧರರಿಗೆ ಹಾಗೂ ಇತರ ವಿದ್ಯಾವಂತರಿಗೂ ಇದು ಅಪಾರ ಉದ್ಯೋಗ ಅವಕಾಶ ಸೃಷ್ಟಿಸಿದೆ. ಉದಾಹರಣೆಗೆ ಕೋಳಿ ಸಾಕಾಣಿಕಾ ಉಪಕರಣ ತಯಾರಿಕಾ ಘಟಕಗಳಲ್ಲಿ, ಕೋಳಿ ಔಷಧ ತಯಾರಿಕಾ ಘಟಕಗಳಲ್ಲಿ ಇತ್ಯಾದಿ. ರಾಜ್ಯದ ಹಲವಾರು ಕೋಳಿ ಸಾಕಾಣಿಕಾ ಕೇಂದ್ರಗಳು ಇತ್ತೀಚಿನ ದಿನಗಳಲ್ಲಿ ಅಸಾಂಪ್ರದಾಯಿಕ ವಿಧಾನಗಳಾದ ಬಯೋಗ್ಯಾಸ್ ಮತ್ತು ಸೌರಶಕ್ತಿಯ ಮೂಲಕ ತಮಗೆ ಬೇಕಾದ ವಿದ್ಯುತ್ತನ್ನು ತಾವೇ ತಯಾರಿಸಿಕೊಳ್ಳುತ್ತಿವೆ. ಇದರಿಂದ ರಾಜ್ಯದ ಇಂಧನ ಉಳಿಕೆಗೆ ಸಹಾಯವಾಗುತ್ತಿದೆ.
ಉದ್ಯಮವು ರಾಜ್ಯದ ಜನರಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಉತ್ತಮ ಪೌಷ್ಟಿಕ ಆಹಾರಗಳಾದ ಮೊಟ್ಟೆ ಮತ್ತು ಕೋಳಿ ಮಾಂಸ ದೊರಕಿಸುವಲ್ಲಿ ಸಹಾಯ ಮಾಡುತ್ತಿದೆ. ಮಕ್ಕಳಲ್ಲಿ ಪೌಷ್ಟಿಕತೆ ಹೆಚ್ಚಿಸಲು ಹಲವು ರಾಜ್ಯ ಸರ್ಕಾರಗಳು ಮಧ್ಯಾಹ್ನದ ಊಟದ ಯೋಜನೆಯಲ್ಲಿ ಕೋಳಿ ಮೊಟ್ಟೆಯನ್ನು ಸಹ ವಿತರಿಸುತ್ತಿವೆ. ಕರ್ನಾಟಕದಲ್ಲಿ ಕೋಳಿ ಸಾಕಾಣಿಕಾ ವೃತ್ತಿಯನ್ನು ಉತ್ತೇಜಿಸುವ ಸಲುವಾಗಿ 1991ರಲ್ಲಿ ಕರ್ನಾಟಕ ಕೋಳಿ ಸಾಕಾಣಿಕಾ ರೈತರ ಮತ್ತು ಪೋಷಕರ ಸಂಘವನ್ನು ಸ್ಥಾಪಿಸಲಾಯಿತು. KPFBA ಕರ್ನಾಟಕ ಕೋಳಿ ಬೆಳೆಗಾರರ ಒಂದು ಮಾತೃ ಸಂಸ್ಥೆ ಕಳೆದ 20 ವರ್ಷಗಳಿಂದ ನಮ್ಮ ಸದಸ್ಯರಿಗೆ ಸೇವೆ ಸಲ್ಲಿಸ್ತಾ ಬಂದಿದೆ. ಕರ್ನಾಟಕದ ಎಲ್ಲ ಕೋಳಿ ಬೆಳೆಗಾರರ ಪರವಾಗಿ ಅವರ ಎಲ್ಲ ಸಮಸ್ಯೆಗಳಿಗೆ ಮಾರ್ಗವಾಗಿ ನಾವು ಸರ್ಕಾರದೊಂದಿಗೆ ಇಂಟ್ರ್ಯಾಕ್ಟ್ ಮಾಡಿ ಅದನ್ನು ಅಡ್ರೆಸ್ ಮಾಡೋಕ್ಕೆ ಈ ಸಂಸ್ಥೆ ಪ್ರಯತ್ನ ಮಾಡ್ತಿದೆ. ಕೋಳಿ ಸಾಕಾಣಿಕೆ ಮುಂದಿನ ದಿನಗಳಲ್ಲಿ ಸಂಸ್ಕರಿಸಿದ ಕೋಳಿ ಮೊಟ್ಟೆ ಮತ್ತು ಮಾಂಸವನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ತಲುಪಿಸುವಲ್ಲಿ ಕಾರ್ಯನಿರತವಾಗಿದೆ. ಇದರಿಂದ ಇನ್ನಷ್ಟು ಗ್ರಾಮೀಣ ಉದ್ಯೋಗ ಸೃಷ್ಟಿಯಾಗಲಿದೆ. ಒಟ್ಟಾರೆಯಾಗಿ ರಾಜ್ಯದ ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿಗೆ ಗಣನೀಯ ಕೊಡುಗೆ ನೀಡುತ್ತಿರುವ ಕೋಳಿ ಸಾಕಾಣಿಕೆ ಲಕ್ಷಾಂತರ ಜನರ ಪಾಲಿಗೆ ಹೊಸ ಆಶಾಕಿರಣವಾಗಿ ಹೊರಹೊಮ್ಮಿದೆ.